ಈಗ ಕೋಟೆಗೆ ಎಂಟ್ರಿ ಕೊಡೋಣ. ಅದು ರೇಂಜ್ ಸೂಟ್ ತರ ಇಲ್ಲ, ಅದು ಬಾಂಬ್ ಸೂಟ್ ತರ ಇದೆ. ಏನ್ಗಳು ಕಟ್ಟಿದೆ ತೋರಿಸ್ತೀನಿ ನೋಡಿ. ನೀವು ಕೋಲ್ ತಗೊಳ್ಳೋ ಅಂದ್ರೆ ಮಂತ್ರದಂಡ ತಗೊಂಡೆ ಅನ್ನೋ ಮೂವಿ. ನಾವು ಹೋಗೋಣ ಅಂತ ಬಂದ್ವಿ. ಅದೇ ಇಟ್ರೆ ಹಿಂಗೆ ಜಾರ್ ಬಿಡತ್ತೆ. ದೊಡ್ಡ ಗುಂಡಿ ತರ ಆಗಿದೆ ಮೇಲ್ಗಡೆ. ಹೆಂಗ್ ಬಂತು, ಯಾವ ಕಡೆಯಿಂದ ಬಂತು? ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ವಾಟ್ ಈಸ್ ಅಪ್? ವಿ ಆರ್ ಗೋಯಿಂಗ್ ಆನ್ ಎ ರೈಡ್. ಇವತ್ತು ನಾವು ಸೊರಬ ಸೈಡ್ ಹೋಗ್ತಾ ಇದ್ದೀವಿ. ನಮ್ಮ ಅಶೋಕ್ ಅವರು ಸೊರಬ ಹತ್ರ ಚಂದ್ರಗುತ್ತಿ ಅನ್ನೋ ಒಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು, ಇಂಥದೇ ಪ್ಲೇಸಿಗೆ ಹೋಗಬೇಕು ಅಂತ ಫಿಕ್ಸ್ ಆಗಿರಲಿಲ್ಲ. ಚಂದ್ರಗುತ್ತಿ ಟೆಂಪಲ್ ಆ್ಯಂಡ್ ಕೋಟೆ ಇದೆ ಅಂತ ಹೇಳ್ದ. ಆ್ಯಕ್ಚುಲಿ ನಾವೆಲ್ಲ ಪ್ರಿಪೇರ್ ಆಗಿ ರೈನ್ ಸೂಟ್ಸ್ ಎಲ್ಲ ಎತ್ಕೊಂಡು ಪ್ಯಾಕ್ ಆಗಿ ಬಂದಿದ್ದೀವಿ. ಸದ್ಯಕ್ಕೆ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೋಪ್ಫುಲಿ ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅವಿನಾಶ್ ಅವರು ತೊಗೊಂಡಾದ್ಮೇಲೆ ಇವತ್ತೇ ಫಸ್ಟು ಗಾಡಿ ಎತ್ತಿರೋದು, ಅದು ನಮ್ಮ ಜೊತೆ ರೈಡಿಗೆ. ಇವತ್ತು ನಮ್ಮ ಸಾಧಕರಾದಂಥ ಮಹಾನ್ ಸಾಧಕರಾದಂಥ ಪ್ರದೀಪ್ ಅವರು ಮಿಸ್ ಆಗಿದ್ದಾರೆ ಡ್ಯೂ ಟು ಸಮ್ ರೀಸನ್ಸ್. ಸೊ 4 ಮೆಂಬರ್ಸ್ ಆ್ಯಂಡ್ ಫಾರ್ ಎ ಚೇಂಜ್ ಇವತ್ತು ನಮ್ಮ BBMP ಬಂದಿದ್ದಾನೆ, ನನ್ನ ಹಿಂದೆ ಕೂತಿದ್ದಾನೆ ಪಿಲಿಯನ್ ಆಗಿ. ನೋಡಿ ನಮ್ಮ ಅವಿನಾಶ್ ಅವ್ರು ಎಲ್ಲಿಟ್ಟಿದ್ದಾರೆ ರೈನ್ ಸೂಟ್ನ. ಎಕ್ಸ್ಪಲ್ಸ್ ಸೀಟ್ ರೆಡಿಲಿ ಹಿಡ್ಕೊಂಬಂದಿದ್ದಾನೆ. ಸ್ಮಾರ್ಟ್ ಗೈ. ಮಳೆ ಬರ್ತಾ ಇರಲಿಲ್ಲ, ಈ ಕಡೆ ಸವಳಂಗ ದಾಟ್ತಿದ್ದಂಗೆ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ BBMP ಅವ್ರು ನೋಡಿ ಝೀಲ್ ಬ್ಯಾಗಲ್ಲಿ ಝೀಲ್ ರೈನ್ ಸೂಟ್ಸ್ ತುಂಬಿದ್ದಾನೆ. ಇದು ನಮ್ಮದು ರೈನ್ ಕವರಿಗೆ ಕವರ್ ಹಾಕಿಟ್ರು ಅವ್ರು. ನಾವು ಅದು ಅವ್ರದ್ದು. ಅದು ರೈನ್ ಸೂಟ್ ಥರ ಇಲ್ಲ, ಅದು ಬಾಂಬ್ ಸೂಟ್ ಥರ ಇದೆ. ವೇಟ್ ಇದೆ ಸಿಕ್ಕಾಬಿಟ್ಟೆ ಅದು. ಸೊ ಲೆಟ್ಸ್ ಗೇರ್ ಅಪ್. ನೋಡಿ ಎಲ್ಲ ಹಾಕೊಂಡು BBMP ಅವರು ಹೆವಿ ಬಾಂಬ್ ಸೂಟ್ ಥರದ್ದು ರೈನ್ ಸೂಟ್ ಹಾಕೊಂಡು ಹೊರಟಿದ್ದೀವಿ. ಕರೆಕ್ಟಾಗಿ ಅದನ್ನ ಹಾಕೊಂಡ್ಮೇಲೆ ಮಳೆಯಲ್ಲಿ ಇತ್ಕೊಂಡ್ಬಿಡ್ತು. ಸೆಕೆ ನಮ್ಮ ಜೊತೆ ಆಟ ಆಡ್ತಾ ಇದೆ, ಪೇಷನ್ಸ್ ಜೊತೆ ಆಟ ಆಡ್ತಾ ಇದೆ ವೆದರು. ಇದನ್ನ ಹಾಕೊಂಡಿದ್ದಕ್ಕಾದ್ರು ಮಳೆ ಬರ್ಬೇಕು ಇವತ್ತು. ಶಿಕಾರಿಪುರ ರೋಡ್ ನೋಡಿ ಎಷ್ಟು ವೈಡ್ ಆಗಿ ಎಷ್ಟು ಚೆನ್ನಾಗಿದೆ. ಗಾಡಿ ಹೊಡಿಯೋದಕ್ಕೆ ಖುಷಿ ಅನ್ಸುತ್ತೆ. ಏನಿದೆ ರೋಡು ಸೈಕ್ ಅನ್ಕೊಳ್ಳಿ. ಸೊ ನಮ್ಮ ಎಕ್ಸ್ಪಲ್ಸ್ ಬಾಯ್ಸು ಇಷ್ಟೊತ್ತು ಮಿಸ್ ಆಗಿದ್ರು ನಮ್ಮಿಂದ. ಅಂದರೆ ನಾವೇ ಸ್ವಲ್ಪ ಮುಂದೆ ಬಂದಿದ್ದೀವಿ, ಅವ್ರು ನಮ್ಗಿಂತ ಮುಂದೆ ಇದ್ದಾರೆ ಅಂದ್ಕೊಂಡು ನಾವು ಗಾಡಿ ಹೊಡ್ಕೊಂಡು ಬಂದ್ವಿ. ಅವ್ರು ನೋಡಿದ್ರೆ ನಾವು ಶಿಕಾರಿಪುರ ಈಗ ರೀಚ್ ಆಗ್ತಿದಾರಂತೆ. ನಾವು ಶಿಕಾರಿಪುರ ಬಿಟ್ಟು ಆಲ್ರೆಡಿ ಶಿರಾಳಕೊಪ್ಪದಲ್ಲಿದ್ದೀವಿ. ವೆಯ್ಟ್ ಮಾಡೋಣ ಅವರಿಗೆ. ಚಂದ್ರಗುತ್ತಿಗೆ ಜಸ್ಟ್ 30 ಕಿಲೋಮೀಟರ್ಸ್ ಇದೆ. ರೋಡ್ ಮಾತ್ರ ಈ ಥರ ಇದ್ದರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ. ಈ ಥರ ನಮ್ಮೂರಲ್ಲೇ ಅಕ್ಕಪಕ್ಕ ಊರುಗಳಲ್ಲಿರೋ ಹಳ್ಳಿಗಳು, ಚಿಕ್ಕ ಚಿಕ್ಕ ಊರುಗಳು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇತ್ತೀಚೆಗೆ ಖುಷಿ ಅನಿಸುತ್ತೆ. ಯಾಕಂದರೆ ಅದೆಲ್ಲ ನಾವು ನೋಡಿರಲ್ಲ, ಹೆಸರುಗಳು ಕೇಳಿರಲ್ಲ, ಆ ಥರ ಊರುಗಳಿರುತ್ತೆ. ಸಿಟಿಲಿರೋರಿಗೆ ಜಸ್ಟ್ ಅದೊಂದು ಏರಿಯಾ ಥರ. ಬಟ್ ಅವ್ರು ಅದ್ರ ಮೇಲೆ ಎಷ್ಟು ಎಮೋಷನ್ಸ್ ಇಟ್ಕೊಂಡಿರ್ತಾರೆ. ರೀಸೆಂಟಾಗಿ ನಾವು ಅಮ್ಮನಘಟ್ಟ ಜೇನುಕಲ್ಲಮ್ಮ ಟೆಂಪಲ್ಗೆ ಹೋಗಿದ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಸೊಪ್ಪಿನಮಲ್ಲೆ ಅಂತ ಹೇಳ್ಬಿಟ್ಟು ಒಂದು ಊರು ಸಿಕ್ತು. ಇರುವಕ್ಕೆಯಿಂದ ನಾವು ಹೋಗಿದ್ದು. ಸೊ ಆ ಊರಿಂದ ವಿಡಿಯೋ ಹಾಕಿದ ತಕ್ಷಣ ಜನ ನಮ್ಮೂರಿಗೆ ಬಂದಿದ್ದೀರಾ ಆ ಥರ ಇಷ್ಟೊಂದು ಜನ ಇದ್ದಾರೆ ಈ ಊರಲ್ಲಿ ಅಂತ ಅನಿಸ್ಬೇಕು. ಆ ಥರ ಎಷ್ಟೊಂದು ಜನ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದೆಲ್ಲ ಮಾಡ್ತಿದ್ರು. ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಇರೋ ಹಳ್ಳಿಗಳು, ಈ ಕಡೆ ಸಾಗರ ಸುತ್ತಮುತ್ತ ಇರೋ ಹಳ್ಳಿಗಳು, ಹೊಸನಗರ ಸುತ್ತಮುತ್ತ ಇರೋ ಹಳ್ಳಿಗಳು, ಈ ಥರ ಎಲ್ಲ ಜಾಗಗಳಿಗೆ ನಾವು ವಿಸಿಟ್ ಮಾಡಿದಾಗ ಹಂಗೆ ರಿಟರ್ನ್ ಹೋಗೋದಿಲ್ಲ. ಬ್ಯೂಟಿಫುಲ್ ಆಗಿರೋಂಥ ಹಳ್ಳಿಗಳು, ಅಲ್ಲಿನ ಕಲ್ಚರು ಏನಾದರೂ ನೋಡೋಕೆ ಸಿಕ್ಕಿದ್ರೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟೇ ಹೋಗೋದು. ಸೊ ಹಂಗಾಗಿ ಇತ್ತೀಚೆಗೆ ನಮಗೆ ಅದು ಒಂಥರ ಅಡಿಕ್ಷನ್ ಥರ ಆಗ್ತಿದೆ. ನಾವೀಗ ಹುಡುಗಣಿ ಅನ್ನೋ ಊರಲ್ಲಿದ್ದೀವಿ. ಇನ್ನೂ ಬಂದಿಲ್ಲ ನಮ್ಮ ಬಾಯ್ಸು, ಅವ್ರಿಗೆ ವೇಟ್ ಮಾಡ್ತಿದ್ವಿ. ಆ್ಯಕ್ಚುಲಿ ಟೈಮ್ ಆಗಿದೆ, ನಾವು ಹೊರಟಿದ್ದು ಸ್ವಲ್ಪ. ಯಾವಾಗಲೂ ಅರ್ಲಿ ಮಾರ್ನಿಂಗ್ ಹೊರಡ್ತಿದ್ವಿ. ಇವತ್ತು ನಾರ್ಮಲ್ ಒಂದು 9:45-10 ಗಂಟೆ ಆ ಥರ ಹೊರಟ್ವಿ. ಸೊ ಬಂದರು ನಮ್ಮ ಹುಡುಗರು. ಎಲ್ಲೋ ಮಧ್ಯದಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ರಂತೆ, ಅದಕ್ಕೆ ನಮಗೆ ಕಾಣಿಸಿಲ್ಲ ಅವರು. ಇಷ್ಟೊತ್ತು ಶಿಕಾರಿಪುರ ಶಿರಾಳಕೊಪ್ಪ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಹೊಗಳುತ್ತಾ ಇದ್ವಿ. ರೋಡ್ ಬರೋದಕ್ಕೆ ಖುಷಿ ಆಗುತ್ತೆ, ಮೈಲೇಜ್ ಕೊಡುತ್ತೆ ಅಂತ. ಇಲ್ಲಿ ಮೈಲೇಜ್ ಕೊಡೋದಿರಲಿ, ಶಿರಾಳಕೊಪ್ಪ ದಾಟಿದ ತಕ್ಷಣ ಗಾಡಿಗಳು ಹಾಳಾಗದೇ ಇದ್ರೆ ಸಾಕು, ಆ ಥರ ಇದೆ ರೋಡು. ರೋಡಲ್ಲಿ ಗುಂಡಿ ಇದೆಯೋ, ಗುಂಡಿ ಒಳಗೆ ರೋಡ್ ಇದೆಯೋ ಗೊತ್ತಾಗ್ತಾಯಿಲ್ಲ, ಹಂಗಿದೆ. ಅಲ್ಲೊಂದು ಹಿಂದ್ಗಡೆ ಇರೋದು ಅಷ್ಟು ದೂರ ರೋಡ್ ಯಾರಿಗೆ ಬಿಟ್ಟಿದ್ದೀರಾ ಗೊತ್ತಿಲ್ಲ, ಯಾರು ಬಾಡ್ರು ಅಂತ. ಅದನ್ನ ಫಸ್ಟು ಸರಿ ಮಾಡಿಸ್ಕೊಳ್ಳಿ. ಪಾಪ ನಮ್ಮ ಶಿಷ್ಯ ಬಿದ್ದೋಗ್ತಿದ್ದಾನೆ. ಇಷ್ಟು ಚೆನ್ನಾಗಿರೋ ರೋಡಲ್ಲಿ ಮಳೆ ಬಂದಿದ್ದರೆ ಏನು ಸಖತ್ತಾಗಿರ್ತಿತ್ತು. ಮಳೆನೇ ಇಲ್ವಲ್ಲಪ್ಪ.
ಭಟ್ಕಳ ರೂಟಿಗೆ ಎಂಟ್ರ್ ಆದ್ವಿ ಈಗ. ಇಲ್ಲಿ ಹೆಂಗಿದೆ ವೆದರು? ಬಿಸಿಲಿದೆ ಬಟ್ ಸ್ಟಿಲ್ ತಂಪು. ನಾವು ಮಳೆ ಬರತ್ತೆ ಅಂತ ರೈನ್ ಸೂಟ್ ಇಲ್ಲಿವರೆಗೂ ಹಾಕೊಂಡು ಬಂದೇ ಬಿಟ್ವಿ. ಇನ್ನೇನು ಬಂತು ಚಂದ್ರವತಿ 12 ಕಿಲೋಮೀಟ್ರ್ ಇದೆ. ಬಂದ್ವಿ ಚಂದ್ರವತಿ ಟೆಂಪಲ್ ಹತ್ರ. ನೋಡಿ ಹೆಂಗಿದೆ ವಾತಾವರಣ, ದೇವಸ್ಥಾನದ ಸುತ್ತಮುತ್ತ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಇಷ್ಟು ಮೆಟ್ಲಿದೆ. ಈಗ ಮೆಟ್ಲು ಮೇಲೆ ಹತ್ತು ಹೋದ್ರೆ ಆ ಕಡೆ ಕೋಟೆಗೆ ಹೋಗೋದಕ್ಕೆ ಮತ್ತೆ ರಿಟರ್ನ್ ಬಂದು ಸ್ಲಿಪ್ಪರ್ ಹಾಕೊಬೇಕು. ಸ್ಲಿಪ್ಪರ್ ಹಾಕೊಂಡು ಹತ್ತಂಗಿಲ್ಲ. ಸೊ ಈ ಸೈಡಲ್ಲೂ ಹೋಗ್ಬೋದಂತೆ. ಚಂದ್ರಗುತ್ತಿ ಕೋಟೆನೂ ಇದೆಯಂತೆ. ದೇವಸ್ಥಾನಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಬರೋಣ, ಚಪ್ಪಲಿ ಹಾಕೊಂಡು ವಾಪಸ್ ಈ ರೂಟಲ್ಲಿ ಕೋಟೆಗೆ ಹೋಗೋಣ. ಒಟ್ಟು ಇವತ್ತಿಂದು ಜಾಗಗಳ ಬಗ್ಗೆ ನಮಗಷ್ಟು ಐಡಿಯಾ ಇಲ್ಲ. ನಮ್ಮ ಗೈಡ್ ಬಂದು ನಮ್ಮ ಅಶೋಕ್ ಅವರು ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಮುಂಚೆಯಿಂದನೂ ಚಂದ್ರಗುತ್ತಿ ಹೋಗೋಣ ಅಂತ ಹೇಳ್ತಿದ್ದಿದ್ದು ಅವರು. ಟೆಂಪಲ್ ಇದೆ ಅಂದ್ರು, ಇಲ್ಲಿ ಬಂದ್ಮೇಲೆ ಕೋಟೆ ಇದೆ ಅಂದ್ರು. ಈಗ ಒಂದೊಂದೇ ಗೊತ್ತಾಗ್ತಾ ಇದೆ, ನೋಡೋಣ. ನಮ್ಮ ಅವಿ ಅಲ್ಲಿದ್ದನು, ಅಲ್ಲಿಂದ ಇಲ್ಲಿ ಬಂದು ಯಾವ್ದೋ ಒಂದು ಹಾವು ಹುಡುಕಿದಾನೆ. ವೇರ್ ಇಸ್ ದಟ್ ಅವಿ? ನೋಡಿ ನೋಡ್ ಮೇಲೆ ಎಷ್ಟು ಶಾರ್ಪ್ ಇರ್ಬೋದು ನಮ್ಮ ಅವಿ ಕಣ್ಣು. ಇಲ್ಲಿ ಹೋಗ್ತಾ ಇದೆ ನೋಡಿ ಹಾವು. ನೀನ್ ಯಾಕೆ ಬಂದಿದ್ದೆ ಈ ಕಡೆ? ಹಾವು ನೋಡಕ್ಕೆ ಬಂದೇನೆ. ಕೆಳಗ್ ಬಿತ್ತಾ? ಓಕೆ. ಅದು ಮರದ ಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಂದ ಸ್ಲಿಪ್ ಆಗಿ ಮತ್ತೆ ಈ ಕಡೆ ಇನ್ನೊಂದು ಕೊಂಬೆ ಮೇಲೆ ಬಿದ್ದಿದೆ. ಸೊ ಹಂಗ ಕಾಣಿಸಿದೆ ನಮ್ಮ ಅವಿಗೆ. ಹೆಂಗ್ ಹೋಗ್ತಾ ಇದೆ ನೋಡಿ, ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಎಲ್ಲ ಬೋರ್ಡ್ ಅಲ್ಲಿ ಹಿಸ್ಟ್ರಿ ಹಾಕಿದಾರೆ ನೋಡಿ. ಬನವಾಸಿ ಕದಂಬರ ಕಾಲದ ಪ್ರಸಿದ್ಧ ಪಟ್ಟಣವಾಗಿತ್ತು. ಕೋಟೆಗೆ ಹೋಗೋದಾದ್ರೂ ಈ ಕಡೆಯಿಂದಾನೆ ಮೆಟ್ಲಿಂದಾನೆ ಹೋಗೋಣ, ಚೆನ್ನಾಗಿದೆ ಅಂತ ಹೇಳಿದೆ. ಇಷ್ಟು ದೂರ ಬಂದು ಮತ್ತೆ ಬೇರೆ ರೂಟಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಬರೀ ಕಾಲಲ್ಲಿ ಹೋಗೋಕ್ಕಾದ್ರೆ ಕೋಟೆಗೆ ಹೋಗ್ಬಿಟ್ಟು ಆಮೇಲೆ ಆ ಕಡೆಯಿಂದ ರಿಟರ್ನ್ ಬಂದು ಸ್ಲಿಪ್ಪರ್ ಹಾಕೊಂಡು ಹೋದ್ರಾಯ್ತು, ಏನು ಪ್ರಾಬ್ಲಮ್ ಇಲ್ಲ. ಸೊ ಮೆಟ್ಲತ್ತಿ ಮೇಲ್ಗಡೆ ಟೆಂಪಲ್ಗೆ ಬಂದ್ವಿ. ಕ್ಲೋಸ್ ಮಾಡಿದ್ರು. ಈಗ ಜನ ಇರೋದಕ್ಕೆ ಒಂದು 10 ನಿಮಿಷ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ದೇವಸ್ಥಾನ ಇರೋದು, ಮೇನ್ ದೇವಸ್ಥಾನ. ಅದ್ರ ಎದುರುಗಡೆ ಇಲ್ಲಿ ಗುಡಿಗಳಿದೆ. ಇದು ಪರಶುರಾಮ ಮತ್ತೆ ನಾಗದೇವತೆದು. ಕೆಳಗಡೆ ಒಂದು ನಾಗರಕಟ್ಟೆ ಇದೆ. ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಕಾಲಭೈರವ ಟೆಂಪಲ್ ಇದೆ. ಜೇನ್ಗಳು ಕಟ್ಟಿದೆ, ತೋರಿಸ್ತೀನಿ ನೋಡಿ. ಒಂದು 5 ಇದೆ. ಇನ್ ಪರ್ಸನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಸೊ ಇನ್ನೊಂದು ರೂಟು ಈ ಕಡೆ ಹಿಂದ್ಗಡೆಯಿಂದ ಬನ್ನಿ ಅಂತ ಹೇಳಿದವರು. ನೋಡಿ ಇದು ಅವಾಗಿಂದ ಹೇಳ್ತಿದೀವಿ, ಏನು ಇಲ್ಲ ಬಾಳೆಹಣ್ಣು ಏನು ಅಂತ. ಬೇರೆ ಏನೋ ಸ್ವೀಟ್ ಏನೋ ತಂದಿದೀವಿ. ಏನಾದ್ರು ತಂದಿದಾರ ಅಂತ ಎಲ್ಲರ ಹತ್ರ ಸಲೀಸಾಗಿ ಹೋಗಿ ಏನಾದ್ರು ಕೊಡಿ ಅಂತ ಕೇಳ್ತಿದ್ದೆ ಅವಾಗಿಂದ. ನೋಡಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಆ ಕಡೆ ಸೈಡ್ ಇಂದ ಜೇನ್ ಕಟ್ಟಿ ತೋರಿಸ್ನಲ್ಲ ನಾನು, ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ವಲ್ಪ ನಾಗರಾವ್ ಎಡೆ ಎತ್ತಿರೋ ತರ ಕಾಣಿಸುತ್ತೆ, ಸುತ್ಕೊಂಡು ಮಲ್ಕೊಂಡಿರೋ ತರ. ಕೋಟೆಗೆ ಹೋಗ್ತಾ ಇದೀವಿ, ಟೆಂಪಲ್ ವಿಸಿಟ್ ಮಾಡಿ. ನೋಡಿ ಮಂಗಗಳು, ದೊಡ್ಡ ಸಾಮ್ರಾಜ್ಯ ಇದೆ. ಕೈಯಲ್ಲಿ ಸ್ವಲ್ಪ ತಿಂಡಿ ಇದೆ, ಅದಕ್ಕೆ ನಮ್ಮ ಅವಿ ಎದ್ರುಕೊಂತೀಯಾನೆ. ನೀನೇ ಹಿಡ್ಕೊಳ್ಳೋ ಅಶೋಕ, ಅವ್ನು ಎದ್ರುಕೊಂತಾನೆ. ಬಾ ಜಾಸ್ತಿ ಹೊತ್ತಿದ್ದಷ್ಟು ಎಲ್ಲ ಗುಂಪು ಕಟ್ಕೊಂಡು ಅಟ್ಯಾಕ್ ಮಾಡ್ಬಿಡ್ತಾವ. ಏನ್ ಮಾಡಲ್ಲ ನಡಿ, ಅದು ಆರಕ್ ನೋಡ್ತಿದ್ದೆ ಆ ಕಡೆ. ಬರ್ತಷ್ಟೇ ನಡಿ, ಏನು ಮಾಡ್ಕೊಳಕಲ್ಲ. ಓಯ್ ಎಸಿಬೇಡ ಹಿಡ್ಕೊ. ಓಯ್ ಎಲ್ಲ ಅಟ್ಯಾಕ್ ಮಾಡ್ತಾವ ಒಂದ್ ಕಡೆಯಿಂದ. ಈಗ ಅವನು ಕೋಲ್ ತಗೊಳ್ಳೋ ಅಂದ್ರೆ ಮಂತ್ರದಂಡ ತಗೊಂಡಿ ಅಂದ ಮೂವಿ. ಒಂದೇ ಸೇರಿ ಅಟ್ಯಾಕ್ ಮಾಡ್ಬಿಡು ಮಂಗಗಳೆಲ್ಲ ಕೈಯಲ್ಲಿ ತಿಂಡಿ ಇರೋದಕ್ಕೆ. ಜಸ್ಟ್ ಮಿಸ್ ಅಶೋಕನು ಕಿತ್ತೆಸಿತಿದ್ದ ಯಾರಿಗ್ ಬೇಕಿದ್ದು ಅಂತ. ಪಕ್ಕ ಕೊಡ್ತಿದ್ದ. ದೇವಸ್ಥಾನದ ಪಕ್ಕದಲ್ಲೇ ಕೋಟೆಗೆ ಹೋಗೋ ದಾರಿ. ಇಲ್ಲೊಂದೇನೋ ಗೋಪುರ ಇದೆಯಂತೆ, ನೋಡ್ಕೊಂಬರೋಣ. ಹಿಂಗೆ ಸ್ವಲ್ಪ ಬಂಡೆ ಸಂದಿಯಿಂದ ಹೋಗ್ಬೇಕು. ಏನು ಒಗ್ಗಟ್ಟು ಅಂತೀರಾ, ಮಂಗಗಳ ಅಟ್ಯಾಕ್ ಮಾಡಿದ ಹೊಡೆತಕ್ಕೆ ನಮ್ಮ BBMP ಅವರು, ನಮ್ಮ ಅವಿಯವರು ಎಲ್ಲ ಎದುರು ಹೋಗ್ಬಿಟ್ರು ಒಂದು ಸೆಕೆಂಡು. ಸೊ ಸಿ ದಿ ವ್ಯೂ ಫ್ರಮ್ ಹಿಯರ್. ನಾನೀಗ ನಿಂತಿರೋ ಜಾಗ ಯಾವುದು ಅಂತ ಅಂದರೆ, ಆಗಲೇ ನಾನು ಕೆಳಗಡೆಯಿಂದ ಏನು ನಿಮಗೆ ಬಂಡೆ ತೋರಿಸ್ನಲ್ಲ, ಮೇಲ್ ಜೇನ್ ಕಟ್ಟಿರೋದು ಆ್ಯಂಡ್ ಗೋಪುರದ್ದು, ಆ ಜಾಗಕ್ಕೆ ಬಂದಿರೋದು ನಾವೀಗ. ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನೂ ಟಾಪಿಗೆ ಹೋಗ್ಬೋದು. ಆ ಕಡೆ ಗೋಪುರ ಹತ್ರ ಹೋಗ್ಯಾರ ನಮ್ಮ ಹುಡುಗರು. ಬನ್ನಿ ಅಲ್ಲೋಗಿ ತೋರಿಸ್ತೀನಿ. ಗೋಪುರ ಹತ್ರ ಹೋಗ್ಬೋದಾ ಅಂತ ಅನ್ಕೊಂಡಿದ್ದಷ್ಟೇ. ಅವರೆಲ್ಲ ಬಂದಿರೋದು ನೋಡಿ ನಾವು ಹೋಗೋಣ ಅಂತ ಬಂದ್ವಿ. ನೋಡಿ ಇಲ್ಲೇ ಇದೆ ಗೋಪುರ. ಸೊ ಇದೇ ದೇವಸ್ಥಾನದ್ದು ಟಾಪ್. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ. ಗೋಪುರ ಹಿಂದೆಗಡೆ ಇರೋ ಬೆಟ್ಟ ಹೆಂಗರಿತು ಯಾವ ತರ ಅಂತ ಸಂದರ್ಭ ಸಹಿತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಇವಾಗ ಕೋಟೆ ಹತ್ರ ಹೋಗೋಣ. ಆ್ಯಂಡ್ ಜೇನ್ ನೋಡ್ತೀರಾ, ಇನ್ನೂ ಹತ್ರದಿಂದ ಜೇನ್ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಎಷ್ಟು ದೊಡ್ಡದಾಗಿ ಕಟ್ಟಿದೆ ಜೇನು. ಇದೊಂದೇ ಕಾಣಿಸ್ತಿರೋದು, ಕೆಳಗಡೆ ಇನ್ನೂ ಸ್ವಲ್ಪ ಇದೆ. ಇಲ್ಲಿ ಇದೊಂದು ಮರದ ಕೊಂಬೆ ತೋರಿಸ್ತೀನಿ ನೋಡಿ, ಹೆಂಗಿದೆ ಹಾವಿದ್ದಂಗೆ. ಸಡನ್ ಆಗಿ ಕೆಳಗಡೆ ನೋಡಿದಾಗ ಹಂಗೆ ಅನ್ಸ್ತು, ಸೇಮ್ ಒಳ್ಳೆ ಹಾವಿದ್ದಂಗಿದೆ. ಕೋಟೆಗೆ ಹೋಗೋ ದಾರಿ ನೋಡಿ, ಇಲ್ಲೇ ಹೆಂಗಿದೆ, ಫುಲ್ಲು ಗಿಡಗಳು ಬೆಳ್ಕೊಂಬಿಟ್ಟಿದೆ. ಹಿಂಗೇ ಹೋಗ್ಬೇಕು. ಓ ಈ ಸೇತುವೆನ, ನಮ್ಮ ಮವಿ ಮರ ಬಿದ್ದಿರೋದಕ್ಕೆ ಸೇತುವೆ ಇದೆ, ಹರ್ಕೊಂಬರ್ಬೇಕು ಅಂತೀನಿ. ಹೆಂಗಿದೆ ನೋಡಿ ನಮ್ಮ ಹಿಂದೆ ದಾರಿ. BBMP ಅವರ ಈ ತರ ಜಾಗಗಳಲ್ಲಿ ಚಿರತೆ ಏನಾದ್ರು ಬಂತು, ಕರಡಿ, ಏನ್ ಮಾಡ್ತೀರಾ? 4 ಜನ ಜೊತೆ ಒಬ್ರಿಗೆ ಕೊಡಕ್ಕಾಗಲ್ವಾ? ಹಂಗೆ
ಚಿರತೆ ಅಟ್ಯಾಕ್ ಮಾಡಲ್ಲ ಮನುಷ್ಯರ ಮೇಲೆ, ಅದ್ರಲ್ಲೂ 4 ಜನ. ಅದ್ರೊಳಗು ಅಶೋಕ್ ಅಂತಾರ ಇರೋದನ್ನ ನೋಡಿದ್ರೆ ಅಟ್ಯಾಕ್ ಮಾಡಲ್ಲ ಅದು. ಯಾವ ಚಿರತೆ ನೋಡಿರ್ತ ಮನುಷ್ಯರ ರುಚಿ ಅದು ಅಟ್ಯಾಕ್ ಮಾಡುತ್ತೆ, ಇಲ್ದಿರೋದು ಅಟ್ಯಾಕ್ ಮಾಡಲ್ಲ. ಏನೇ ಹೇಳಿ ಜಾಗ ಮಾತ್ರ ಸೈಕ್ ಆಗಿದೆ. ಅಂಡ್ ನಾವು ಬರ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಈ ತರ ಇಟ್ಕೊಂಡಿರ್ಲಿಲ್ಲ. ಚಿಕ್ಕಲ್ ಹತ್ರ ಇದೆಯಲ್ಲ ಗುಡ್ಡೆಕಲ್ಲ, ಆ ಟೈಪ್ ಇದೆ ಅಂತ ಅನ್ಕೊಂಡಿದ್ವಿ. ಚಂದ್ರಗುತ್ತಿಲಿ ಇರೋ ಬೆಟ್ಟ ಅಂತಂದ್ರೆ ಬಟ್ ಪರವಾಗಿಲ್ಲ ಅಂತ ಏನ್ ಸುಸ್ತಾಗ್ತಿಲ್ಲ. ಇಲ್ಲಿ ಚೆನ್ನಾಗ್ ಅನ್ಸ್ತಿದೆ ಹೋಗೋದಕ್ಕೆ ದಾರಿ. ನಾವು ಸ್ಲಿಪ್ಪರ್ ಅಲ್ಲೇ ಕೆಳಗಡೆ ಬಿಟ್ಟು ಬಂದಿದ್ರಿಂದ ಹಂಗೆ ಬರೀ ಕಾಲಲ್ಲೇ ಹೋಗ್ತಿದೀವಿ ಕೋಟೆ ಹತ್ರ. ಮೆಟ್ಲುದೇ ಕಣ ಹೆವಿ ಸುಸ್ತಾಗೋದು, ಬೇರೆ ತರ ಇದ್ರೆ ಹೋಗೋದು. ಬ್ಯಾಲೆನ್ಸ್ ಮಾಡಕ್ಕಾಗ್ತಿಲ್ಲ, ನೆಟ್ಟಿಗಿದೆ. ಅಯ್ಯಪ್ಪ ಅವಿ ಬೀಳ್ಬೇಡ ಅವಿ, ಏನ್ ಟಫ್ ಇದೆ ಅಂತ. ಅಲ್ಲಿ ಇಟ್ರೆ ಹಿಂಗೆ ಜಾರ್ ಬಿಡತ್ತೆ. ಅನ್ನಪೂರ್ಣ ಬೇಸ್ ಕ್ಯಾಂಪ್ ಬೇಕಾದ್ರೆ ಹತ್ಬೋದು, ನೇಪಾಳದ್ದು ಇದಕ್ಕಾಗ್ತಿಲ್ಲ. ಹೌದಾ ಫೈನಲಿ ಇಷ್ಟು ದೊಡ್ಡ ಬೆಟ್ಟ ನೋಡಿ. ಇವನು ಚಂದ್ರವತಿ ಮೋತಿರಾಜ್. ನಾನು ಆಕ್ಚುಲಿ ಈ ತರ ಎಲ್ಲ ಡೌ ಮಾಡೋರ್ನ ನಂಬೇಡಿ. ಒಂದ್ ಸ್ವಲ್ಪ 100 ರೂಪಾಯಿ ಆಕ್ಟಿಂಗ್ ಮಾಡಿದ್ವಿ, ಆ ತರದೇನಿಲ್ಲ, ಜಸ್ಟ್ ಫಾರ್ ಫನ್ ನಾವು ಮಾಡಿದ್ದು ತಮಾಷೆಗಾಗಿ. ಆಕ್ಚುಲಿ ಇನ್ನೊಬ್ರು ಸಾಧಕರು ಇದಾರೆ, ಅವ್ರು ಬಂದಿದ್ರೆ ಸೂಪರ್ ಆಗಿರ್ತಿತ್ತು ಇವತ್ತು. ಆ ಸಾಧಕರು ಬಂದಿಲ್ಲ. ಕೋಟೆ ನಿಯರ್ ಬಂದ್ವಿ. ಓ ಕೋಟೆ ಎಂಟ್ರೆನ್ಸ್ ಹಾ ಬೆಟ್ಟದ ಮೇಲೆ ಒಂದ್ ಕೆರೆ ಇದೆ ನೋಡಲ್ಲ, ಅಲ್ಲಿ ಎಂಟ್ರೆನ್ಸ್ ತರ. ಇಲ್ಲಿ ಕೋಟೆ ಎದುರುಗಡೆನೆ ಆಪೋಸಿಟ್ ಅಲ್ಲಿ ಕೆರೆ ಇದೆ ನೋಡಿ. ಆ ಕಡೆನು ಕೋಟೆ ಇದು ರಿಲೇಟೆಡ್ ಏನೋ ಮೆಟ್ಲಿದ್ದಂಗಿದೆ. ಮೇ ಬಿ ಆ ಕಡೆಯಿಂದ ಬಂದಿದ್ದಾರೆ ಅನ್ಸುತ್ತೆ. ಏಜ್ಡ್ ಕಪಲ್ಸ್ ಬಂದಿದ್ದಾರೆ ಇಬ್ರು. ಶಾಸನಗಳೆಲ್ಲ ಉಳಿಸ್ಬಿಟ್ಟಿದ್ದಾರೆ, ಪಳೆ ಉಳಿಕೆಗಳನ್ನೆಲ್ಲ ಉಳಿಸಿದ್ದಾರೆ. ಅಲ್ಲಿ ನಡೀರಿ, ಇನ್ನು ಮುಂದೆ ನಮ್ಮ ಅಶೋಕ್ ಅವರು ಸಕ್ಕದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬನ್ನಿ ಈಗ ಕೋಟೆಗೆ ಎಂಟ್ರಿ ಕೊಡೋಣ. ನಾವು ಬಂದಿದ್ದ ಎಂಟ್ರೆನ್ಸ್ ಹಿಂಗಿದೆ. ಮೇಂಟೆನೆನ್ಸ್ ಇರೋವಂಥ ಕೋಟೆ ಅಲ್ಲ ಇದು, ಹಂಗೆ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದ್ದಾರೆ. ಬಂಡೆಗಳು, ಮರಗಳು, ಮೆಟ್ಲುಗಳು ಯಾವುದು ಏನು ಚೇಂಜಸ್ ಮಾಡಿಲ್ಲ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಪಿಕ್ನಿಕ್ ತರ ಬಂದು ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಕಾಲ ಕಳೆಯೋದಕ್ಕೆ ಓಡಾಡಬೇಕು ಈ ತರ ಕಾಡು ದಾರಿಗಳಲ್ಲಿ ಅಂತ ಏನಾದ್ರು ಯಾರಿಗಾದ್ರೂ ಇಷ್ಟ ಇದ್ರೆ ಬರ್ಬೋದು. ನೋಡಿ ಇಲ್ಲಿ ಅವ್ರ ವೈಫಿಗೆ ಕಾಲ್ ಮಾಡಿ ನಮ್ಮ BBMP ಅವರು ಕಾಡು ಮಧ್ಯದಲ್ಲಿ ಬಂದಿದ್ದೀನಿ, ಅಡ್ವೆಂಚರ್ ಮಾಡಕ್ ಬಂದಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇನ್ನು ಏನೇನಿದೆ ಅಶೋಕ್ ಅವರೇ ಈ ಕೋಟೆ ಒಳಗೆ ನೋಡೋದಕ್ಕೆ? ಒಳಗಡೆ ಇಲ್ಲಿ ಏನಿಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ಮದ್ದು ಗುಂಡುಗಳೆಲ್ಲ ಸಂಗ್ರಹಿಸಿಡ್ತಿದ್ರಲ್ಲ, ಅದು ಜಾಗ ಇದೆ ಮೇಲ್ಗಡೆ. ಆಮೇಲೆ ಕೆಲವೊಂದ್ ಕಡೆ ಪಿರಂಗಿಗಳು ಸಿಗ್ತವೆ. ಆಮೇಲೆ ಪುರಾಣದಲ್ಲಿ ಒಂದ್ ಕತೆ ಇದೆ, ಅಲ್ಲಿ ಭೀಮ ಇಲ್ಲಿಂದ ಕಾಲಿಟ್ಟು ಹೋಗಿದ್ದಾನೆ ಅಂತೇಳಿ. ದೊಡ್ಡ ಗುಂಡಿ ತರ ಆಗಿದೆ ಮೇಲ್ಗಡೆ. ಎಲ್ಲಿದೆ ಅದು? ಅಲ್ಲ, ನಾವು ಕೋಟೆ ನೋಡೋಣ ಅಂತ ಬಂದ್ರೆ ಅವ್ರ ವೈಫಿಗೆ ಫಲಾವೆಲೆ ಇದೆ ನೋಡು, ಅದಿದೆ ನೋಡು, ಇದಿದೆ ನೋಡು. ಮಗಳು ತೋರಿಸ್ತೀನಿ ಬರ್ರಿ. ನಮ್ಮ BBMP ಅವರ ಮಗಳು ತೋರಿಸ್ತೀನಿ ನೋಡಿ. ಪಾಪು ದೊಡ್ಡದಾಗ್ಬಿಟ್ಟಿದೆ. ಅಂಕಲ್, ಅಣ್ಣ ಅಲ್ಲ, ಜಾಕಿ ಮಾಮ ಅನ್ನು. ಜಾಕಿ ಮಾಮ ಜೊತೆ ಚೂರ್ ದೊಡ್ಡವಳಾಗ್ಲಿ ಕರ್ಕೊಂಬರೋಣ ಅವಳಿಗೂ. ಮಿನಿ BBMP ಇದೆ ವಿಡಿಯೋ ಕಾಲ್ ಅಲ್ಲಿ. ಅಶೋಕ ಕಂಡಿಡಿದ್ರು. ನೀರಿನ ಮೂಲ ಕಂಡಿಡಿದ್ರು. ನೀರಿನ ಮೂಲ, ನದಿ ಮೂಲ, ಋಷಿ ಮೂಲ ಎಲ್ಲ ಕಂಡಿಡ್ದು ಬಿಡ್ತಾನೆ ನಮ್ಮ ಅಶೋಕ. ನೋಡಿ ಇಲ್ಲಿ ಅವ್ರ ಹೆಂಡತಿ ಗಾಬರಿ ಮಾಡ್ತಿದ್ದಾನೆ. 100 ಆನೆ ಬರೋ ವ್ಯಕ್ತಿ ಇದಾರೆ ಇಲ್ಲಿ. ಈ ಕಾರಣಕ್ಕೆ ನಾವು ಎಲ್ಲಾ ಕಡೆ ದುಡ್ತೀವಿ. 100 ಆನೆ ಬಂದ್ರು ಅದನ್ನೇ ಹಿಡ್ಕೊಂಡು ಬ್ಲಾಗ್ ಮಾಡ್ತಾರೆ ಅಂತ ನಮ್ಮ ಮಿಸ್ಸಸ್ ಗೊತ್ತಿದೆ. ತುಂಬಾ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದಾರೆ. ತುಂಬಾ ನೇರಡಿವಿಲ್ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಹೊಟ್ಟೆ ಎಷ್ಟಿದೆ, ಕಾಯ್ತಾ ಇದಾರೆ. ಏನು ಕಾಯ್ತಾ ಇದಾರೆ ಅವರು? ಶಕ್ತಿಮಾನ್ ಬಿಸ್ಕೆಟ್ ತಿನ್ನೋದಕ್ಕೆ. ಜಾತ್ರೆಯಲ್ಲಿ ಸಿಗೋ ಐಟಮ್ಸ್ ಇರುತ್ತಲ್ಲ, ಆ ತರದ ಐಟಮ್ಸ್ ಇದ್ದಿದ್ ಕೆಳಗಡೆ ಅಷ್ಟೇ, ಬೇರೆ ಏನಿರ್ಲಿಲ್ಲ ಅಂಗಡಿಗಳು. ಸೊ ಅದಕ್ಕೆ ಅದನ್ನೇ ತಗೊಂಡ್ಬಂದಿದ್ದಾರೆ. ಬಟ್ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನಮ್ ಸಾಧಕರು ಈ ಜಾಗನ ಮಿಸ್ ಮಾಡ್ಕೊಂಡಿದ್ದಾರೆ ಇವತ್ತು. ಅವಿ ಬೇರೆ ಹೇಳಿಯಾನೆ ಅಲ್ಲಿಬ್ರು ರಾಜಾರಾಣಿ ಕಂಡ್ರು ಅಂತ. ಕ್ಯಾಮ್ರಾದಲ್ಲಿ ಕಾಣಿಸ್ತೀರ ಅಂತ ಕೇಳ್ಬಿಟ್ಟ. ಹಳೇ ಮೈಸೂರು ಪಾಕು ಜಾತ್ರೆಯಲ್ಲಿ ಸಿಗತ್ತಲ್ಲ ಈ ತರದ್ದು. ಸುಸ್ತಾಗಿರುತ್ತಲ್ಲ, ಸುಸ್ತಾದ ಒಂದ್ ಲೆವೆಲ್ ಹೋಗುತ್ತೆ. ಅಬ್ಸಲ್ಯೂಟ್ಲಿ ರೈಟ್. ಸಾಧಕರು ಮನೇಲಿ ಕೂತ್ಕೊಂಡು ರೀಲ್ಸ್ ಕಳಿಸ್ತೀರಾ? ಮತ್ತೆ ಆ ಸುಖಕ್ಕೆ ಬರ್ಬೋದೈತಲ್ಲ ಜೊತೆಲಿ ಸುಮ್ನೆ. ಹಂಗೆ ಏನೋ ಒಂದ್ ಬಿಟ ಪಂಚು ಸಕ್ಕದಾಗ ಬಿಟ ಕೇಳಿ ಹೇಳ್ತಾನೆ. ಹೇಳಿ. ಪ್ರಕೃತಿ ಅಲ್ಲ ಪ್ರಕೃತಿ. ಪ್ರಕೃತಿ ಪ್ರೇಮಿಗಳಾದ್ರೆ ಕಾಡಿಗೆ ಬಂದು ಹಸಿರು ಕಲರ್ ಚಿಪ್ಸ್ ತಗೊಂಬಂದ್ ತಿಂತಾ ಇದೀವಿ ನೋಡಿ. ಹಂಗೆ ಮಶ್ರೂಮ್ ಇದೆ ನೋಡಲ್ಲಿ ಮರದ ಮೇಲೆ. ರೂಮಲ್ಲಿ ಮಾಡೋಣ. ಅದನ್ನ ತಿಂದ್ಬಿಟ್ರೆ ನಾವು ಕೋಟೆ ಇಳಿಯಲ್ಲ ಕೆಳಗೆ. ಏಕೆ? ಪಾಯ್ಸನ್ ಅದು. ಪಾಯ್ಸನ್ ಮಶ್ರೂಮ್ ಬೇರೆ ಅಂತ 50 ತರ ಬರುತ್ತೆ ಮಶ್ರೂಮ್ ಅಲ್ಲಿ. ಓ, ಇವರು ಸಾಮಾನ್ಯದವರು. ಆಕ್ಚುಲಿ ಅವ್ರ ವೈಫಿಗೆ ಕಾಲ್ ಮಾಡಿದ್ದ, ಮಾತಾಡ್ತಿದ್ದ. ಅಶೋಕ ಇಲ್ಲಿನ್ ಕತೆ ಹೇಳ್ತೀನಿ ಅಂದಿದ ತಕ್ಷಣ ಇಡು ಅಂತ ಕಾಲಿಟ್ಬಿಟ್ಟ. ಬ್ರಾಡ್ಲಿ ಅವರು
ಎರಡನೇ ಶಿಷ್ಯ, ಮೊದಲನೇ ಶಿಷ್ಯ ಬಂದ್ಬಿಟ್ಟು ಆಪ್ತಮಿತ್ರ ವಿಷ್ಣುವರ್ಧನ್ ಅವರು, ಎರಡನೇ ಶಿಷ್ಯನೇ ಅಶೋಕ್. ರಾಟ್ಲೆ ಅವರ ಎರಡನೇ ಶಿಷ್ಯ. ಮಶ್ರೂಮ್ ಅಲ್ಲೂ 250 ತರ ಇದೆ ಅಂತ ಗೊತ್ತಾಗಿದೆ ಇವತ್ತು ನನಗೆ. ಅದನ್ನ ಹೇಳ್ಕೊಟ್ಟವ್ರು ಯಾರು? ರಾಟ್ಲೆ ಅವರ ಎರಡನೇ ಶಿಷ್ಯ. ಬಟಾಣಿ ತಿನ್ಕೊಂಡೇ ಎಲ್ಲಾ ನಾಲೆಡ್ಜ್ ಗೇನ್ ಮಾಡ್ಬಿಡ್ತಾರೆ ಇವರು. ಸಾಧನೆ ಮಾಡಕ್ಕೆ ಕಾರಣ ಏನು ಅಂದ್ರೆ ವಿದ್ಯಾರ್ಥಿ ಭವನ ಹತ್ರ ಹೋಗೋ ಕಾಫಿ ಕುಡಿತಾ ಇದ್ವಿ. ಈ ಚುರುಕುತನ ಎಲ್ಲಿ ಬಂತು? ಹೆಂಗ್ ಬಂತು? ಯಾವ ಯಾವ ಕಡೆಯಿಂದ ಬಂತು? ಎಲ್ಲರನ್ನು ಬಿಟ್ಟು ಒಬ್ಬೊಬ್ಬನೇ ಗಾಡಿಗೆ ಹೋಗ್ತಿದ್ದೆ, ಅದಕ್ಕೆ ಬಂದಿದ್ದೆ. ಓ, ಏನಕ್ಕೆ ಒಬ್ಬೊಬ್ನೇ ಏನ್ ಮಾಡ್ತಿದ್ದೆ ಕಾಡಲ್ಲಿ? ಸಂಶೋಧನೆ ಮಾಡಕ್ಕೆ. ಏನ್ ಸಂಶೋಧನೆ ಮಾಡ್ತಾ ಇದ್ದೆ? ಅಬ್ಸರ್ವ್ ಮಾಡಿ, ಇವ್ರು ಯಾವ ಕಾಡು ಹೋಗ್ಯಾರ ಅಲ್ಲೆಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಆಗಿದಾವೆ. ಯಾಕಂಗೆ? ಸಂಶೋಧನೆ. ಓ ಓಕೆ, ಸಂಶೋಧನೆ, ಫ್ರೆಂಡ್ಶಿಪ್. ನೋಡಿ ಈಗ್ಲೂ ಕಾಗೆಗಳು ಕೂಗ್ತಿದಾವೆ. ಬಂದಾಗ ಒಂದ್ ನೊಣನೂ ಇರ್ಲಿಲ್ಲ. ಓ ನೋಡಿ, ಈಗ ನಾನ್ ಮಾತಾಡ್ತೀನಿ ನೋಡಿ, ನೀವು ಅಶೋಕ ಬೇಕಾ? ಓ ಅಶೋಕ ಬೇಕಾ ಅಂದ್ರೆ ಓ ಅಂತಿದಾವೆ. ಕಾಗೆ ಅವ್ನು ನಮ್ ಫ್ರೆಂಡ್ ಅಲ್ಲ, ಅವನು ನಮ್ ಬೇಬಿ ಅವನು ಅಂತಿದೆ ನೋಡಿ. ಈ ತರ ಕಾಡಿಗೆ ಹೋಗಿ ಸಂಶೋಧನೆ ಮಾಡಿ ಅಶೋಕ್ ಅವರು ಈ ತರ ಪ್ರೀತಿನ ಗಳಿಸಿದ್ದಾರೆ. ಈ ಒಂದ್ ಪಕ್ಷಿಗಳು ಕೂಡ ಕೂಗ್ತಿದೆ, ಅದು ಗಂಟ್ಲನ್ನೇ ಮುಚ್ತಾ ಇಲ್ಲ, ಅದು ಆಲವೆಲಿ ಕೂಕೊಂತಿದೆ. ಇನ್ನೊಂದ್ ಕಾರಣ ಇದೆ ನಮ್ಮ ಅಶೋಕ ಈ ತರ ಕಾಡ್ ಬೆಳೆಸ್ತಿರೋದಕ್ಕೆ. ನಮ್ಮ ಪ್ರದೀಪ್ ಅವರು ಏನ್ ಮಾಡ್ತಾ ಇದೀರಾ? ಪ್ಯೂರ್ ಅದೇನದು ಟಚ್ ಮಾಡ್ತಾ ಇದೀರಾ ನೀರ್ನ? ಮಣ್ ಟಚ್ ಮಾಡ್ದಂಗೆ. ಸೊ ಅಲ್ಲಿಂದ ನಡ್ಕೊಂಡ್ಬಂದು ಲೈಟ್ ಆಗಿ ಸ್ವಲ್ಪ ಸ್ಟಾಮಿನಾ ಕಮ್ಮಿ ಆಗಿತ್ತಲ್ಲ, ಕುತ್ಕೊಂಡು ಇಷ್ಟೊತ್ತು ಬಿಸ್ಕೆಟ್ ಅದು ಇದು ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ತಮಾಷೆ ಮಾಡ್ತಾ ಮಾತಾಡ್ಕೊಂಡು ಈಗ ಮತ್ತೆ ಕೋಟೆ ಎಡೆಗೆ ನಮ್ ದಾರಿನ ಮುಂದುವರಿಸ್ತಾ ಇದೀವಿ. ಅಲ್ಲಿ ಮೇಲ್ ಹೋಗ್ಬೇಕಂತೆ ನಮ್ಮ ಗೈಡ್ ಅಶೋಕ್ ಅವರು ಕರ್ಕೊಂಡು ಹೋಗ್ತಾ ಇದಾರೆ ನಮ್ನ. ಬನ್ನಿ ಎಷ್ಟು ದೂರ ಇದೆ ನೋಡೋಣ. ಹಂಗೆ ಮುಂದೆ ಬಂದ್ವಿ. ಸ್ವಲ್ಪ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತಿದಾವೆ. ಐ ಕ್ಯಾನ್ ಸಿ ಫ್ಯೂ ಬರ್ಡ್ಸ್. ಹೆಂಗ್ ಕೂಗ್ತಿದೆ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ. ನೀರ್ ಹರಿತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಿಡಿದ ಅಶೋಕ ಎಂತ ಜಾಗ ಹಿಡ್ದಿದ್ದಾನೆ ಅಂದ್ರೆ ರಿಯಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಟ್ಸ್ ನಾಟ್ ಜಸ್ಟ್ ಎ ಟೆಂಪಲ್ ಅಂಡ್ ಒಂದು ಟೆಂಪಲ್, ಒಂದು ಗುಡ್ಡ ಅಷ್ಟೇ ನಾವು ಅನ್ಕೊಂಡಿದ್ದು. ಯೂಶುವಲಿ ಈ ತರ ಪರ್ಮಿಷನ್ ಎಲ್ಲ ಸಿಗೋದಿಲ್ಲ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ. ಒಳಗಡೆ ಎಲ್ಲ ಈ ತರ ಜಾಗಗಳಲ್ಲಿ ಬಿಡೋದಿಲ್ಲ. ಬಟ್ ಇಲ್ಲಿ ಸೇಫ್ ಇದೆ, ಕೋಟೆ ಒಳಗಡೆ ಇರೋದ್ರಿಂದ ಫ್ರೀ ಆಗಿ ಸೇಫ್ಟಿಯಾಗಿ ಚೆನ್ನಾಗಿದೆ. ಈ ತರ ಕಾರ್ಡ್ ಮಧ್ಯದಲ್ಲಿ ನಡ್ಕೊಂಡು ಹೋಗೋದು ಎಕ್ಸ್ಪೀರಿಯನ್ಸ್. ಅಂಡ್ ಈವನ್ ನಾವು ಸ್ಲಿಪ್ಪರ್ನು ಅಲ್ಲೇ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಹೋಗ್ತಿರೋದಕ್ಕೆ ಇನ್ನೂ ಚೆನ್ನಾಗಿದೆ ಒಂಥರ.